ನೋಡಿ ಒಂದು ವಿಡಿಯೋ ಹಾಕಿದ್ದೀನಿ. ಇವನ್ ಜೊತೆ ಏನಾಯ್ತು ಅಂದ್ರೆ ಬರೀ 19,300 ರೂಪಾಯಿಗೆ ಇಷ್ಟೆಲ್ಲ ಆಗೋಯ್ತು. ನೋಡಿ, ಇವಳ ನನ್ನ ತಂಗಿ ಸತ್ತು ಹೋಗಿ 3 ತಿಂಗಳಾಗತ್ತೆ. ಆಮೇಲೆ ಇವನಿಗೆ ಗೊತ್ತಾಗತ್ತೆ ನನ್ನ ತಂಗಿ ಖಾತೆಯಲ್ಲಿ 19,300 ರೂಪಾಯಿ ಕ್ಯಾಶ್ ಇದೆ ಅಂತ ಹೇಳ್ಬಿಟ್ಟು ಇವನು ಬ್ಯಾಂಕಿಗೆ ಹೋಗಿ ಆ ದುಡ್ಡನ್ನ ಕೇಳ್ತಾನೆ. ನನ್ನ ತಂಗಿಯಲ್ಲಿ 19,300 ರೂಪಾಯಿ ಕ್ಯಾಶ್ ಇದೆ, ಆ ದುಡ್ಡನ್ನ ನನಗೆ ಕೊಡಿ. ಬ್ಯಾಂಕ್ನವ್ರು ಏನ್ ಹೇಳ್ತಾರೆ, ನಿಮ್ ತಂಗಿಗೆ ಕರ್ಕೊಂಡ್ ಬನ್ನಿ, ಹಂಗೆ ಕೊಡಕ್ಕೆ ಬರುದಿಲ್ಲ ಅಂತ. ಇವನು ಹೇಳ್ತಾರೆ ನನ್ನ ತಂಗಿ ಇವಾಗ ಎಲ್ಲ ಸತ್ತು ಹೋಗ್ಬಿಡ್ತಾಳೆ, 3 ತಿಂಗಳೇ, ಆ ಡೆತ್ ಸರ್ಟಿಫಿಕೇಟ್ ನ ತಗೊಂಡ್ ಬನ್ನಿ ಅಂತ ಹೇಳ್ತಾರೆ. ಇವನಿಗೆ ಗೊತ್ತಿಲ್ಲ ಡೆತ್ ಸರ್ಟಿಫಿಕೇಟ್ ಎಲ್ಲಿಂದ ತರಬೇಕು, ಹೇಗೆ ತರಬೇಕು, ಏನ್ ಮಾಡ್ಬೇಕು ಅಂತ ಇವನಿಗೆ ಗೊತ್ತಿಲ್ಲ. ಇವನ್ ತುಂಬಾ ರಿಕ್ವೆಸ್ಟ್ ಮಾಡ್ತಾನೆ ಬ್ಯಾಂಕಲ್ಲಿ, ಬ್ಯಾಂಕ್ನವ್ರಿಗೆ ಕೇಳೋದಿಲ್ಲ. ಮತ್ತೆ ಏನ್ ಮಾಡ್ತಾನೆ, ಮಸಂಡಿಗೆ ಹೋಗ್ಬಿಟ್ಟು ಆ ಡೆಡ್ ಬಾಡಿನ ಎತ್ಕೊಂಡ್ ಬರ್ತಾನೆ, ಗೋಣಿ ಚೀಲ ಕಟ್ಕೊಂಡು ಈ ತರ ತಗೊಂಡು ಹೋಗ್ತಾ ಇದ್ದಾನೆ. ನೋಡಿ, ನಾನು ಇಷ್ಟೇ ಹೇಳ್ತಾ ಇರೋದು, ಬ್ಯಾಂಕ್ನವರು ಇವ್ರ ಮನೆಗೆ ಹೋಗಿ ಇಂಕ್ವೈರಿನ ಮಾಡ್ಬೋದಿತ್ತು, ಏನು ಕತೆ ಅಂತ ಹೇಳಿ. ನೋಡಿ, ದೊಡ್ಡ ದೊಡ್ಡ ಸೋಕಾರಗಳು ಬ್ಯಾಂಕ್ ಖಾತೆ ಓಪನ್ ಮಾಡುವಾಗ ಬ್ಯಾಂಕ್ನವರು ಏನ್ ಮಾಡ್ತಾರೆ, ಸೀದಾ ಅವರ ಮನೆಗೆ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತಾರೆ. ಸರ್, ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ, ನಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು. ನೋಡಿ, 2 ತರ ನೋಡ್ತಾ ಇದ್ದಾರೆ. ಬಡವರಿಗೆ ಒಂದ್ ತರ ನೋಡ್ತಾರೆ, ಸೌಕರ್ಯಗಳಿಗೆ ಒಂದ್ ತರ ನೋಡ್ತಾರೆ. ನಾನು ಇಷ್ಟೇ ಹೇಳಕ್ ಇಷ್ಟಪಡ್ತಾ ಇರೋದು. ನೋಡಿ, ಕೆಲವರು ತುಂಬಾ ಜನ ಇದ್ದಾರೆ, ಅಪ್ಪ ಅಮ್ಮಗೆ ಗೊತ್ತಿಲ್ದಂಗೆ ಬ್ಯಾಂಕ್ ಖಾತೆ ಓಪನ್ ಮಾಡ್ತಾರೆ, ಎಷ್ಟು ದುಡ್ಡು ಇಟ್ಟಿರ್ತಾರೆ ಯಾರಿಗೂ ಗೊತ್ತಾಗೋದಿಲ್ಲ. ಆ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? 1 ತಿಂಗಳು 2 ತಿಂಗಳು ಬ್ಯಾಂಕಲ್ಲಿ ಯಾರನ್ನಾರು ವರ್ಕ್ ಮಾಡಲಿಲ್ಲ ಅಂದರೆ ಇಂಕ್ವೈರಿ ಮಾಡಬೇಕು, ಅದರ ಹಿಂದೆ ಬ್ಯಾಂಕ್ನವ್ರು ಇಂಕ್ವೈರಿ ಮಾಡಬೇಕು. ಅಷ್ಟೇ ನಾನು ಹೇಳಕ್ಕೆ ಇಷ್ಟ.